ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಹಿಂದೂ ಧರ್ಮವನ್ನ ತಡೆಯುವ ಶಕ್ತಿಗೆ ಎಂದಿಗೂ ಯಶಸ್ಸು ಸಿಗಲ್ಲವೆಂದು ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್ ತಿಳಿಸಿದರು. ಮಧುಗಿರಿ ಪಟ್ಟಣದಲ್ಲಿ ಬಿಜೆಪಿ ಹಾಗೂ ಧರ್ಮಸ್ಥಳ ಸಂಘದ ಮಹಿಳಾ ಸದಸ್ಯರೊಂದಿಗೆ ನಡೆಸಲಾದ ಧರ್ಮ ಉಳಿಸಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಮಂಡಲಾಧ್ಯಕ್ಷ ಹನುಮಂತ ರೆಡ್ಡಿ, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ನಾಗರಾಜಪ್ಪ, ಪದಾಧಿಕಾರಿಗಳಾದ ಮೋಹನ್ ರಾಜ್, ರಮೇಶ್, ನಾಗೇಂದ್ರ, ಪದ್ದಣ್ಣ, ಅಶೋಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಕ್ಸಲ್ಗಳ ಇವತ್ತು ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಿರೋದು. ಸಿದ್ದರಾಮಯ್ಯ ಧರ್ಮಸ್ಥಳದ ವಿಚಾರ ಬಂದಾಗ ಅವನೇ ಅವರ ಬೂಡೆ ಇಟ್ಕೊಂಡು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಾಗ ಏನ್ ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಯಾವುದೇ ಕಾರಣಕ್ಕೂ SIT ಮಾಡಕ್ ಸಾಧ್ಯವೇ ಇಲ್ಲ, ಅವಶ್ಯಕತೆನೇ ಇಲ್ಲ ಅಂದ್ರು. 24 ಗಂಟೆ ಒಳಗಡೆ SIT ಮಾಡ್ಕೊಟ್ರಲ್ಲ. ಯಾರು ಫೋನ್ ಬಂತು ನಿಮ್ಗೆ? ಯಾವ ಇಟಲಿಯ ಮಾತೆ ಫೋನ್ ಬಂತು ನಿಮ್ಗೆ? ಯಾವ ಕಿತ್ತೋಗಿರೋ ಇವತ್ತು ಫೋನ್ ಬಂತು ನಿಮ್ಗೆ? ಯಾರ ಒತ್ತಡಕ್ಕೆ ಒಳಗಾಡಿದ್ರಿ? ಯಾವ ಈ ನಕ್ಸಲ್ ಫೇಸ್ಗಳಿದೆ, ಅರ್ಬನ್ ನಕ್ಸಲ್ ಫೇಸ್ಗಳು, ಅವನ್ ಜಸ್ಟಿಸ್ ಗೋಪಾಲ್ ಗೌಡ ಇರ್ಬೋದು, ದ್ವಾರಕಾನಾಥ್ ಇರ್ಬೋದು, ಡಾಕ್ಟರ್ ವಾಸು ಇರ್ಬೋದು, ವಿಮಲಾ ಇರ್ಬೋದು, ಇಂತಹ ಅರ್ಬನ್ ನಕ್ಸಲ್ಗಳ ಒತ್ತಾಯಕ್ಕೆ ಬಿದ್ದು ಸಿದ್ದರಾಮಯ್ಯನವರು ಅದನ್ನ ತಗೊಂಡೋಗಿ SIT ಕೊಟ್ಟರು. ಒಂಥರ ಒಳ್ಳೇದಾಯ್ತು ಬಿಡಿ, SIT ಕೊಟ್ಟಿದ್ದು ಒಳ್ಳೇದಾಯ್ತು, ಇವ್ರ ಯೋಗ್ಯತೆಗಳೆಲ್ಲ ಆಚೆ ಕಡೆಗೆ ಬಂತು. ಇಷ್ಟೆಲ್ಲ ಬಂದ ಮೇಲೂ ಕೂಡ ದಿವಸಕ್ಕೆ ಒಬ್ಬ ಪಾಪಿಗಳು ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ದೇವರನ್ನ ಬೈತಾರೆ, ವೀರೇಂದ್ರ ಹೆಗಡೆ ಅವರನ್ನ ಬೈತಾರೆ, ನಮ್ಮ ದೇವರುಗಳನ್ನ ಅವಹೇಳನ ಮಾಡ್ತಾರೆ. ಯಾರ ಮೇಲಾದ್ರೂ ಒಬ್ಬರ ಮೇಲೆ ಈ ಸರ್ಕಾರ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸುಮೋಟೋ ಕೇಸ್ ಬುಕ್ ಮಾಡಿದ್ಯಾ? ಕೆಲವರಿಂದ ಬಹಳಷ್ಟು ಷಡ್ಯಂತ್ರದಿಂದ ಇವತ್ತು ಅಲ್ಲಿ ಧರ್ಮಸ್ಥಳವನ್ನು ಅಪವಿತ್ರ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧಿಸಿ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಧರ್ಮಸ್ಥಳ ನೂರಾರು ವರ್ಷಗಳಿಂದ ನಾವು ಆರಾಧಿಸುವ ದೈವ ಶ್ರೀ ಮಂಜುನಾಥ ಕ್ಷೇತ್ರ. ಇಲ್ಲಿ ಕೆಲವು ಷಡ್ಯಂತ್ರಗಳಿಂದ ಆ ದೇವಸ್ಥಾನದ ಕ್ಷೇತ್ರವನ್ನು ಅಪವಿತ್ರ ಮಾಡ್ತಾ ಬಹಳಷ್ಟು ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಇದು ಯಾಕೆ ಅಂತಂದ್ರೆ, ಧರ್ಮಸ್ಥಳ ಕ್ಷೇತ್ರದಲ್ಲಿ ಹಲವಾರು ಸಂಘಟನೆಗಳು, ಕಮ್ಯುನಿಸ್ಟ್ ಇದರಲ್ಲಿರೋರು, ಮತ್ತೆ ನಾಸ್ತಿಕರು, ಧರ್ಮ ವಿರೋಧಿಗಳು, ನಾವು ಹಿಂದೂ ಧರ್ಮದ ವಿರೋಧಿಗಳು ಒಟ್ಟಾಗಿ ಸೇರ್ಕೊಂಡು ಇವತ್ತು ದೇವಸ್ಥಾನ, ಇದು ಮಂಜುನಾಥ ದೇವಸ್ಥಾನ ಕ್ಷೇತ್ರವನ್ನು ಹಾಳು ಮಾಡೋದಕ್ಕೆ, ಹೆಸರು ಹಾಳು ಮಾಡೋದಕ್ಕೆ ಮುಂಚೂಣಿಯಲ್ಲಿದ್ದಾರೆ. ಇಲ್ಲಿ ಕಾರಣ ಇಷ್ಟೇ, ಹೀಗೆ ಜನ ಸರ್ಕಾರ ಮಾಡಿದ್ದಾರೆ. SIT ತನಿಖೆಯಿಂದ ಯಾವನ ಮುಟ್ಟಾಳ ಅಯೋಗ್ಯ, ಅವನು ಯಾವುದೋ ತೋರಿಸಿ ಗುದ್ರ ತೋಡಿ ಅವನು ನಮ್ಮ ತೆರಿಗೆ ದುಡ್ಡನ್ನು ಹಾಳು ಮಾಡಿದ್ದಾನೆ ಅಂತ ಅಯೋಗ್ಯನ ಮಾತು ಕೇಳ್ಕೊಂಡು ಇವತ್ತು ದೇವಸ್ಥಾನದ ಅಪವಿತ್ರವನ್ನು ಮಾಡ್ತಾ ಇದ್ದಾರೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.